ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಮೊದಲ ಬಿಜೆಪಿ ಸರ್ಕಾರ ರಚನೆ. ಸಿಎಂ ಆಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭ ಇದೆ. ಸುವೇಂದು ಅಧಿಕಾರ ಸಂಪುಟದಲ್ಲಿ ಇರಲಿರುವ ಇಬ್ಬರು ಡಿಸಿಎಂ ಆಗಿ ಅಗ್ನಿಮಿತ್ರ ಪೌಲ್ ನಿಶೀತ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಬೋಧಿಸಲಿರುವಂತಹ ಪಶ್ಚಿಮ ಬಂಗಾಳದ ರಾಜ್ಯಪಾಲ RN ರವಿ. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ. ನೋಡಿ, ಇಲ್ಲಿ ಬಹಳಷ್ಟು ಜನ, ಮೊದಲಿಗೆ 4 ಜನ, ಆಮೇಲೆ 2, ಕೊನೆಗೆ 1, ಅದು ಕೂಡ ಸುವೇಂದು ಅಧಿಕಾರಿ. ಈ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇವತ್ತು ಈ ರೀತಿಯಾದಂತಹ ಅಭೂತಪೂರ್ವ ಗೆಲುವನ್ನ ಸಾಧಿಸೋದಕ್ಕೆ ಪ್ರಮುಖ ಕಾರಣ ಯಾರು ಅಂತ ಹೇಳಿದ್ರೆ ಇದೇ ಸುವೇಂದು ಅಧಿಕಾರಿ. ಹಾಗಾಗಿ ಯಾರಿಗೆ ಸಿಗುತ್ತೆ ಪಟ್ಟಾಭಿಷೇಕ ಸಿಎಂದು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಗಳಿದ್ರೆ ಅದು ಕೊನೆಗೂ ಈಗ ಸುವೇಂದು ಅಧಿಕಾರಿಯವರ ಪಾಲಾಗಿದೆ. ಅದರಲ್ಲೂ ಕೂಡ ಇವತ್ತು ಬಿಜೆಪಿ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ನೆಲೆಯೂರ್ತಾ ಇದೆ ಅಂತ ಹೇಳಿದ್ರೆ ಹಿಂದೆ ಹಲವಾರು ಮೆಟ್ಟಿಲುಗಳನ್ನ ಭಾರಿ ಕಷ್ಟಪಟ್ಟು ಹತ್ತಿದೆ, ಸತತ ಪ್ರಯತ್ನಗಳನ್ನ ಮಾಡಿದೆ. ಈ ಗೆಲುವು ಸುಲಭದ ಹಾದಿಯಾಗಿರಲಿಲ್ಲ. ದೀದಿ ಭದ್ರಕೋಟೆಯನ್ನ ಛಿದ್ರ ಮಾಡೋದು ಅಷ್ಟು ಈಸಿ ಆದಂತಹ ಕೆಲಸವೇ ಆಗಿರಲಿಲ್ಲ ಬಿಜೆಪಿಗೆ. ಆದ್ರೆ ಈ ಬಿಜೆಪಿಗೆ ಇದಿಷ್ಟರ ಮಟ್ಟಿಗೆ ಪ್ಲಸ್ ಆಗೋದಕ್ಕೆ ಪ್ರಮುಖ ಕಾರಣರಾದವರಲ್ಲಿ ಒಬ್ರು ಅಂತ ಹೇಳಿದ್ರೆ ಅದು ಸುವೇಂದು ಅಧಿಕಾರಿ. ಹಾಗಾಗಿ ಬಹುಶಃ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾರಿದ್ರೆ ಒಳಿತು ಅಂತ ನಿರ್ಧಾರವನ್ನ ಮಾಡಿಕೊಂಡೇ ಬಿಜೆಪಿ ಸರ್ಕಾರ ಸುವೇಂದು ಅಧಿಕಾರಿ ಅವರಿಗೆ ಅವಕಾಶ ಕೊಟ್ಟಿದೆ. ಪ್ರಮಾಣ ವಚನ ಸ್ವೀಕಾರ ಇವತ್ತಿದೆ. ಬೆಳಿಗ್ಗೆ 11 ಗಂಟೆಗೆ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭ ಇದೆ. ಎಲ್ಲೆಲ್ಲೂ ಕೇಸರಿ ಕಲರವ ಮೊಳಗ್ತಾ ಇದೆ. ಅಲ್ಲಿ ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸೋದಾದ್ರೆ ನಿನ್ನೆಯಿಂದಲೂ ಕೂಡ ಮಧುಬಣ ಗಿತ್ತಿಯಂತೆ ತಯಾರಾಗ್ತಾ ಇದೆ. ಸಂಭ್ರಮ ಸಡಗರ ಬಿಜೆಪಿ ಪಾಳೆಯದಲ್ಲಿ ಹರ್ಷ ಮನೆ ಮಾಡಿದೆ. ಕಾರ್ಯಕರ್ತರು ಫುಲ್ ಹ್ಯಾಪಿ. ಒಂದು ಕಡೆ ದೀದಿ ಸೋಲಿಸಿದವರಿಗೆ ಈಗ ಅಧಿಕಾರದ ಗಾದಿ ಸಿಗ್ತಾ ಇದೆ. ಇವತ್ತು ಪ್ರಮಾಣ ವಚನ ಇದೆ. ಮೋದಿ ಅಮಿತ್ ಶಾ ಭಾಗಿಯಾಗ್ತಾರೆ. ಮಹಿಳೆ ಸೇರಿದಂತೆ 2 ಡಿಸಿಎಂ ಇರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇತ್ತು. ಸೊ ಹಂಗಾಗಿ ಎಲ್ಲದಕ್ಕೂ ಇವತ್ತು ಅಂತಿಮವಾಗಿ ಫುಲ್ ಸ್ಟಾಪ್. ಅದರಲ್ಲೂ ಕೂಡ ಈ ಊಹಾಪೋಹಗಳು, ಅಂತೆ ಕಂತೆಗಳು, ಇವ್ರಾಗ್ತಾರಂತೆ ಅವ್ರಾಗ್ತಾರಂತೆ, ಇಲ್ಲ ಬಿಜೆಪಿ ಇವರು ಕೊಡುತ್ತಂತೆ ಅವರು ಕೊಡುತ್ತಂತೆ ಅನ್ನೋದಕ್ಕೆಲ್ಲ ಕ್ಲೈಮ್ಯಾಕ್ಸ್ ಸಿಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಸುವೇಂದು ಅಧಿಕಾರಿ ಅವರನ್ನ ನಿನ್ನೆ ಫೈನಲ್ ಆಗಿ ಆಯ್ಕೆ ಮಾಡಲಾಯಿತು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಅದರಲ್ಲೂ ಕೂಡ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯುವಂತಹ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಇತರರು ಭಾಗಿಯಾಗಲಿದ್ದಾರೆ.